SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹೀರೋ ಮಾಡಿದ್ರು ಆಸ್ ಎ ಕಾಮಿಡಿ ಹೀರೋನೇ, ಬಟ್ ಕಾಮಿಡಿ ಜೊತೆಗೆ ಒಂದು ಇದ್ರಲ್ಲಿ ನನಗೆ ಕಷ್ಟ ಅನ್ಸೋದು ಸ್ವಲ್ಪ ಡ್ಯಾನ್ಸು, ರೊಮ್ಯಾನ್ಸು, ಇದಿಷ್ಟೇ ಕಷ್ಟ. ಮಿಕ್ಕಿದ್ದೆಲ್ಲ ಮಾಡ್ಬಿಟ್ಟಿದ್ದೀರಲ್ಲ. ಡ್ಯಾನ್ಸ್ ರೊಮ್ಯಾನ್ಸ್ಗೆ ಪ್ರಿಪೇರ್ ಆದ್ರೆ ಚೆನ್ನಾಗಿ. ಖಂಡಿತವಾಗ್ಲೂ ಪ್ರತಿ ರೊಮ್ಯಾನ್ಸ್ ಪ್ರಿಪೇರ್ ಆಗಕ್ಕಾಗಲ್ಲ. ಡ್ಯಾನ್ಸ್ಗೆ ರಿಹರ್ಸಲ್ ಮಾಡಕ್ಕೆ ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ಮಾತನ್ನ ಕಳಿಸ್ತಾರೆ, ಪ್ರಾಕ್ಟೀಸ್ ಮಾಡಿ ಅಂತಾರೆ, ಅದೆಲ್ಲ ಮಾಡ್ತಾರೆ. ಬಟ್ ಡ್ಯಾನ್ಸ್ಗೆ ಅಷ್ಟೇ ಕಳಿಸ್ತಾರೆ. ಥ್ಯಾಂಕ್ ಯು ಸರ್. ವೈಫ್ ಜೊತೆ ಖಂಡಿತ ಕೇಳ್ತೀವಿ, ಯಾಕೆಂದ್ರೆ ಹೊಸರಲ್ಲಿ ಗಂಟೆ ಮಾತಾಡ್ತೀವಲ್ಲ, ಮಾತೆಲ್ಲ ಮುಗಿದ್ಮೇಲೆ ಇನ್ಮೇಲೆ ಬಟ್ ಈಗ ಸಿಕ್ಕಿದೆ. ಇನ್ಮೇಲೆ ಅಂದ್ರೆ ನಾನ್ ನಿನ್ನ ಹುಡುಗ ಅಂತ, ಆ ಕಡೆ ನೀ ನನ್ನ ಹುಡುಗಿ ಅಂತ. ಏನಾಯ್ತು ಅಂದ್ರೆ ಸರ್ ಪ್ರಾಬ್ಲಮ್, ಮೊದಲನೇ ಸಿನಿಮಾ ಆಗತ್ತೆ, ಎರಡನೇ ಸಿನಿಮಾ ಗೆಲ್ಲುತ್ತಾ ಸೋಲುತ್ತಾ ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಗೆದ್ದ ಮೇಲೆನೆ ಪ್ರೊಡ್ಯೂಸರ್ಗಳು ಕತೆಗಾರರು ಕತೆ ಮಾಡ್ಕೊಂಡ್ ಬರೋದು. ಸೊ ಎರಡನೇ ಸಿನಿಮಾ, ಮೊದಲನೇ ಸಿನಿಮಾ ಉಪಾಧ್ಯಕ್ಷ ಗೆದ್ದಾಗ ಅದಾದ್ಮೇಲೆ ಇವ್ನು ಎರಡನೇ ಸಿನಿಮಾ ಮಾಡಬಹುದು ಅಂತ ಅನ್ಸಿ, ಅವಾಗ ನಾನ್ ಕತೆ ಹುಡುಕಿ ಕತೆ ಫೈನಲ್ ಆಗಿ ಆಗೋದಿಕ್ಕೆ ಲೇಟ್ ಆಯ್ತು. ಇನ್ನು 3-4 ಲೇಟ್ ಆಗಲ್ಲ, ಆಲ್ಮೋಸ್ಟ್ ಹಿಂದೆ ನಡೀತಾನೆ. ಮೈಕ್ ಕೊಡ್ರಿ ಶಾರದಮ್ಮಂಗೆ. ಥ್ಯಾಂಕ್ ಯು ಸೊ ಮಚ್. ಇನ್ಮೇಲೆ ಅಂದ್ರೆ ನೀವು ಮೊದಲು ಉಪಾಧ್ಯಕ್ಷ ಜೊತೆ ಹೀರೋ ಆದ್ರಿ, ಬಟ್ ನೀವು ಯು ಆರ್ ಸ್ಟಿಲ್ ನೋನ್ ಆಸ್ ಅ ಕಾಮಿಡಿ. ನಿಮ್ ಕಾಮಿಡಿನೇ ನಿಮ್ ಸ್ಟ್ರೆಂತ್. ಇವತ್ತು ಎಂಟರ್ಟೈನ್ಮೆಂಟ್ ಅಂದ್ರೆ ಎಕ್ಸ್ಟೆಂಡೆಡ್ ಕಾಮಿಡಿ, ಹೀರೋ ಆಗಿ ಎಕ್ಸ್ಟೆಂಡೆಡ್ ಕಾಮಿಡಿ ಕೊಡ್ತಾ ಇದ್ದೀರಾ. ಬಟ್ ಇವತ್ತು ಎಂಟರ್ಟೈನ್ಮೆಂಟ್ ಎಸ್ಪೆಷಲಿ ಕಾಮಿಡಿ ನಮ್ಗೆ ಸೋಷಿಯಲ್ ಮೀಡಿಯಾಲಿ ಫ್ರೀ ಆಗಿ ಸಿಗ್ತಾ ಇದೆ. ಎಸ್ಪೆಷಲಿ ವಿ ಹ್ಯಾವ್ ಸೋಷಿಯಲ್ ಸೆನ್ಸೇಷನ್ಸ್ ಲೈಕ್ ಗಿಲ್ಲಿ ನಟ ಆಗ್ಲಿ, ಗೌರವ್ ಶೆಟ್ಟಿ ಆಗ್ಲಿ, ಅಥವಾ ಕುಡ್ಕಾ ಸುಧಾಕರ್ ಆಗ್ಲಿ, ಅವರೆಲ್ಲ ಆ ಸೋಷಿಯಲ್ ಸೆನ್ಸೇಷನ್ ಇಂದಾನೆ ಇವತ್ತು ಹೀರೋ ಆಗಿದ್ದಾರೆ. ಸೊ ಕಾಮಿಡಿ ಅವ್ರು ಕೊಡೋ ಕಾಮಿಡಿನ ಫ್ರೀ ಆಗಿ ಸಿಕ್ಕಿದಾಗ ನೀವ್ ಹೇಗ್ ಅಪ್ಗ್ರೇಡ್ ಆಗಿದ್ದೀರಾ? ಬಿಕಾಸ್ ಟುಡೇ ಯು ಲುಕ್ ಸೋ ಸೀರಿಯಸ್. ಅಂದ್ರೆ ನಾವು ಚಿಕ್ಕಣ್ಣ ಕಾಮಿಡಿ ಇದ್ದಾಗ ಆ ಎಂಟರ್ಟೈನ್ಮೆಂಟ್ ನಿಮ್ಮಲ್ಲಿ ನ್ಯಾಚುರಲ್ ಆಗಿ ನೋಡ್ತಾ ಇಲ್ಲ, ತುಂಬಾ ಸೀರಿಯಸ್ ಆಗಿದ್ದೀರಾ. ಹೀರೋ ಆಗಿ ಸೀರಿಯಸ್ ಆಗ್ಬಿಟ್ಟಿದ್ದೀರಾ, ಅಥವಾ ನಿಮ್ಮ ಎಂಟರ್ಟೈನ್ಮೆಂಟ್ ಅಲ್ಲಿ ನೀವೇ ಅಪ್ಗ್ರೇಡ್ ಆಗಿದ್ದೀರಾ? ಆನ್ ಸ್ಕ್ರೀನ್ ಅಲ್ಲಿ ಹೇಗೆ ಎಂಟರ್ಟೈನ್ಮೆಂಟ್ ಮಾಡ್ಬೋದು ಕಾಮಿಡಿ ಮೂಲಕ? ಆನ್ ಸ್ಕ್ರೀನ್ ಅಲ್ಲಿ ಕಾಮಿಡಿ ಮಾಡ್ತೀವಿ ಅಂತ ಒರಿಜಿನಲ್ ಆಗೋ ಕಾಮಿಡಿ ಮಾಡಕ ಅಲ್ಲ, ಕಾಮಿಡಿ ಅಲ್ಲ, ದಟ್ ನಗು, ದಟ್ ಹ್ಯೂಮರ್ ವಿ ಡಿಡ್ಂಟ್ ಸೀ ಇನ್ ಯು. ಇವತ್ತು ನಾನು ನಿಜವಾಗ್ಲೂ ಕನ್ನಡ ಬಿಟ್ಟು ಬೇರೆ ಬರಲ್ಲ, ನೀವು ಕನ್ನಡದಲ್ಲೇ ಕೇಳ್ಬೇಕು. ನನಗೆ ಕನ್ನಡದಲ್ಲೇ ಕೇಳ್ತಾ ಇರೋದಲ್ಲ. ಅಲ್ಲ, ನೀವು ಎರಡು ಇಂಗ್ಲಿಷ್ ವರ್ಡ್ ಮಾತೇ ಮಾಡ್ತೀರಾ, ಅರ್ಥ ಆಗಲ್ಲ ಅಂತ ಹೇಳ್ಬೇಡಿ. ಜಸ್ಟ್ ಅರ್ಥ ಆಗ್ಲಿಲ್ಲ ಅಂತ. ಓಕೆ, ನಾನ್ ಕೇಳಿದ್ದು ನಿಮ್ಮ ಆನ್ ಸ್ಕ್ರೀನ್ ಅಲ್ಲಿ ಎಂಟರ್ಟೈನ್ಮೆಂಟ್ ನ ಇವಾಗ ಕಾಮಿಡಿ ಫ್ರೀ ಆಗಿ ಸಿಗ್ತಾ ಇರೋದ್ರಿಂದ ನೀವೇ ಅಪ್ಗ್ರೇಡ್ ಆಗಿದ್ದೀರಾ ಆನ್ ಸ್ಕ್ರೀನ್ಗೆ ಅಂತ ಕೇಳಿದ. ಖಂಡಿತವಾಗ್ಲು, ಯಾಕೆಂದ್ರೆ ನೀವು ಸೋಷಿಯಲ್ ಮೀಡಿಯಾ ನೋಡೋ ತರ ನಾವು ನೋಡ್ತೀವಿ. ಎಲ್ಲಾ ಕಡೆ ಬರೋ ಕಾಮಿಡಿಗಳು 100% ನೀವು ನೋಡ್ದಂಗೆ ನಾವು ನೋಡ್ತೀವಿ. ನಾವು ಇದನ್ನ ಮೀರಿ ಏನು ಮಾಡ್ಬೋದು ಅನ್ನೋದಕ್ಕೇನೆ ಒಂದು 3-4 ತಿಂಗಳು ಕೂತ್ಕೊಂಡು ಸ್ಕ್ರಿಪ್ಟ್ ಮಾಡಿ, ಇದು ಒಬ್ಬರಲ್ಲ, ನಾವು ಸ್ಕ್ರೀನ್ ಪ್ಲೇ ಮಾಡಿರೋದು ಹತ್ತತ್ರ ಒಂದು 4-5 ಜನ ಕೂತ್ಕೊಂಡು ಕಾಮಿಡಿಗೆ ಅಂತಾನೆ 3 ಜನ ರೈಟರ್ಸ್ನ, ಇಲ್ಲಿಯವರು 3-4 ಜನ ರೈಟರ್ಸ್ನ, ಪ್ರಶಾಂತ್ ರಾಜಪ್ಪ, ಇನ್ನೂ ಒಂದು 3-4 ಜನ, ಅದೆಲ್ಲ ಕೂರ್ಸ್ಕೊಂಡು ನೋಡ್ತಾ ಇದೀವಿ ನಾವು. ಯಾಕೆಂದ್ರೆ ದಿನೇ ಬರ್ತಾ ಇರ್ಬೇಕಾದ್ರೆ ಅವ್ರನ್ನ ಮೀರಿ ನಾವು ಬರ್ಬೇಕು. ಫಸ್ಟ್ ಆಫ್ ಆಲ್ ನಾವು, ಆಮೇಲೆ ಮೊದ್ಲು ನಾವು ಮೆಚ್ಕೋಬೇಕು. ಅದಾದ್ಮೇಲೆ ನಮಗೆ ಇಷ್ಟ ಆಗಿಲ್ಲ ಅಂದ್ರೆ 100% ಜನಕ್ಕೆ ಇಷ್ಟ ಆಗಲ್ಲ ಅಂತ. ಬಟ್ ಈಗ ನಾವು ನಮಗೆ ಇಷ್ಟ ಆಗತ್ತರದು ಖಂಡಿತ ಜನ ಇಷ್ಟ ಪಡ್ತಾರೆ. ಯಾಕಂದ್ರೆ ಜನರು ಪಲ್ಸ್ನ ಯಾಕೆಂದ್ರೆ ನಾನೊಂದು 10 ವರ್ಷ ಸ್ಟೇಜ್ ಶೋಗಳು ಮಾಡಿದ್ದೀನಿ, ಮತ್ತೊಂದಷ್ಟು ವರ್ಷ ಕಾಮಿಡಿ ಶೋಗಳು ಮಾಡಿದ್ದೀನಿ, ಎಲ್ಲಾ ತರದ ವೆರೈಟಿಗಳು. ಆಮೇಲೆ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಕಾಮಿಡಿಯನ್ ನಟನಾಗೆ ಮಾಡಿದ್ದೀನಿ. ಸೊ ಹಂಗಾಗಿ ಗೊತ್ತು ಏನಕ್ಕೆ ನಗ್ತಾರೆ, ಏನಕ್ಕೆ ನಗಲ್ಲ. ಅಪ್ಡೇಟ್ ಆಗ್ತಾನೆ ಇರಬೇಕು ಪ್ರತಿಯೊಬ್ರು. ಸೊ ಖಂಡಿತವಾಗ್ಲೂ ಆಗಿದ್ದೀವಿ. ಅದು ಲಕ್ಷ್ಮೀಪುತ್ರ ರಿಲೀಸ್ ಆದಾಗ ನಿಮಗೆ ಇದ್ರ ಆನ್ಸರ್ ಸಿಗುತ್ತೆ. ನೀವು ಬಂದು ಈ ಪರವಾಗಿಲ್ಲ, ನೀವು ಚೆನ್ನಾಗಿ ಮಾಡಿದ್ರೆ ಕಾಮಿಡಿ ಅಂತ ನೀವ್ ಹೇಳ್ತೀರಿ. ಬಿಕಾಸ್ ಇವತ್ತು ನೀವು ಸೋಷಿಯಲ್ ಮೀಡಿಯಾಲು ನೀವು ನೋಡ್ತಾ ಇದ್ದೀರಾ, ನಿಮ್ಗೂ ಅನ್ಸುತ್ತೆ. ನೀವು ರೀಲ್ಸ್ ನ ಪ್ರತಿ ಸತಿ ಮಾಡಿದಾಗ ನಗು ಬರುತ್ತಲ್ಲ, ಆ ನಗುನ ನೀವು ಇಂಪಾರ್ಟೆಂಟ್ ಆನ್ ಸ್ಕ್ರೀನ್ ಹೇಗ್ ತರ್ತೀರಾ ಅಂತ ಅದಕ್ಕೆ ಇಲ್ಲ. ನಾನು ಇದು ಎಷ್ಟು ಒಂದ್ ನಿಮಿಷ ಚಿಕ್ಕು. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದಿಲ್ಲ, ಏನು ಸೆನ್ಸರ್ ಇಲ್ಲ ಶಾರದಾ. ಏನ್ ಬೇಕಾದ್ರೂ ಇಟ್ಕೊಂಡು ನಿಮ್ ನಗ್ಸಕ್ ಏನ್ ಬೇಕಾದ್ರೂ ಹೇಳ್ಬೋದು. ಅಷ್ಟೇ ಸಾಕಲ್ಲ ಜನಕ್ಕೆ ಆ ನಗೋಕೆ. ಇಲ್ಲ ಮೇಡಮ್, ಏನ್ ಗೊತ್ತಾ, ಮೊನ್ನೆ ಇದೇ ವಿಚಾರ ಸುಳ್ಳು ಗೊತ್ತಿಲ್ಲ. ಯಾಕೆಂದ್ರೆ ಅವಾಗಿಂದ ನಮ್ಮ ಹಿರಿಯರೆಲ್ಲ ಹೇಳಿರೋದನ್ನ ಕೇಳ್ಕೊಂಡು ನಾನು ಹೇಳ್ತಿರೋದು.
ಸಿನಿಮಾನ ನೋಡೋ ಪ್ರೇಕ್ಷಕರೇ ಬೇರೆ ಅಂತ ಅವಾಗಿಂದನೂ ನಮ್ಮ ಹಿರಿಯರು ಹೇಳ್ಕೊಂಡ್ ಬಂದಿದ್ದಾರೆ. ಸೊ ಸಿನಿಮಾ ಪ್ರೇಕ್ಷಕರಿಗೆ ಸಿನಿಮಾ ಇಷ್ಟ ಆಗೋರಿಗೆ ಖಂಡಿತವಾಗ್ಲೂ ಅವ್ರು ಸಿನಿಮಾನೇ ನೋಡ್ತಾರೆ, ಸಿನಿಮಾಲೇ ಬಂದು ಎಂಜಾಯ್ ಮಾಡ್ತಾರೆ. ಆಮೇಲೆ ಸಿನಿಮಾ ಥಿಯೇಟರ್ ಜನ ಬಂದಾಗ ಅವರು ನಗಕ್ಕೆ ಏನೇನು ಕೊಡಬೇಕೋ ಅದಷ್ಟು ಖಂಡಿತವಾಗ್ಲೂ ಇದೆ. ಯಾಕಂದ್ರೆ ಇದು ಸಾಂಗಲ್ಲಿ ಕಾಮಿಡಿ ಮಾಡಕ್ಕಾಗಲ್ಲ. ಸೊ ಸೀನ್ ಅಲ್ಲಿ 100,000% ಓಲ್ ಮೂವಿ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ನೀವು ತುಂಬಾ ದಿವಸ ಆದ್ಮೇಲೆ ಬಂದಿರೋದ್ರಿಂದ SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.